ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಮೇ 19ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಇವತ್ತು ಕೂಡ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಸೈಡ್ನಲ್ಲೇ ಮಾರ್ಕೆಟ್ ಕ್ಲೋಸಿಂಗನ್ನು ಕೊಟ್ಟಿದೆ. ನಿಫ್ಟಿಯಲ್ಲಿ 32 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇವತ್ತು ನಿಫ್ಟಿಯ ಎಕ್ಸ್ಪೈರಿ ಕೂಡ ಇತ್ತು. ಸ್ವಲ್ಪ ಮಟ್ಟಿಗೆ ವೊಲಟಾಲಿಟಿ ಮಧ್ಯಾಹ್ನದ ನಂತರ ನೋಡೋದಕ್ಕೆ ಸಿಕ್ತು. ಸೊ 23,800 ಲೆವೆಲ್ಸ್ ಏನಿದೆ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡ್ತಿದೆ. ಹಾಗೆ ನಿಫ್ಟಿ 23,300 ಲೆವೆಲಲ್ಲಿ ಸಪೋರ್ಟನ್ನು ಪಡ್ಕೋತಿದೆ. ಈ ಒಂದು ರೇಂಜ್ನಲ್ಲೇ ನಿಫ್ಟಿ ಟ್ರೇಡ್ ಆಗ್ತಿರೋದು ಕಾಣಿಸ್ತಿದೆ. ಏದರ್ ಸೈಡ್ ಬ್ರೇಕ್ಔಟ್ ನೋಡೋದಕ್ಕೆ ಸಿಕ್ಕಿದ್ರೆ ಮಾರ್ಕೆಟ್ನ ಡೈರೆಕ್ಷನ್ ಗೊತ್ತಾಗ್ಬೋದು. ಹಾಗೆ ಗ್ಲೋಬಲ್ ನ್ಯೂಸ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ನ ಪ್ಲೇ ಮಾಡುತ್ತೆ. ಸೆನ್ಸೆಕ್ಸ್ನಲ್ಲಿ ಕೂಡ 115 ಪಾಯಿಂಟ್ಗಳ ಅರೌಂಡಲ್ಲಿ ಇವತ್ತು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೂಡ 130 ಪಾಯಿಂಟ್ಗಳಷ್ಟು ಇವತ್ತು ಕರೆಕ್ಟ್ ಆಯಿತು. ಸೊ ಲಾಸ್ಟ್ ವೀಕ್ನಲ್ಲಿ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತಿದ್ದಂಥ IT ಇಂಡೆಕ್ಸ್ನಲ್ಲಿ ಸ್ವಲ್ಪ ಮಟ್ಟಿಗೆ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. IT ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಬೈಯಿಂಗ್ ಲೋವರ್ ಲೆವೆಲ್ನಿಂದ ಎಮರ್ಜ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ನಿಫ್ಟಿ ಆಟೋ ಇಂಡೆಕ್ಸ್ ಕೂಡ ಇವತ್ತು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿತ್ತು. 0.3% ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ನಿಫ್ಟಿ 50ಯ ಚಾರ್ಟನ್ನು ಅಬ್ಸರ್ವ್ ಮಾಡಿದಾಗ 23,750 ಅರೌಂಡಲ್ಲಿ ಕೂಡ ನಿಫ್ಟಿ ಇವತ್ತು ಟ್ರೇಡ್ ಆಯಿತು. ಬಟ್ ಮಧ್ಯಾಹ್ನದ ನಂತರ ಸ್ವಲ್ಪ ಮಟ್ಟಿಗೆ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ IT ಸೆಕ್ಟರ್ನ ಸ್ಟಾಕ್ಗಳೇ ಟಾಪ್ ಗೇನರ್ಸ್ ಆಗಿತ್ತು. ಇನ್ಫೋಸಿಸ್ 5% ಜಂಪ್ ಆಗಿದೆ. HCL ಟೆಕ್ ಮಹೀಂದ್ರಾನಲ್ಲಿ ಕೂಡ 2.5%ಗೂ ಹೆಚ್ಚಿನ ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ರುಪಿ ಡಾಲರ್ನ ಮುಂದೆ ವೀಕ್ ಆಗ್ತದೆ. ಅಂದರೆ ಡಾಲರ್ ಸ್ಟ್ರಾಂಗ್ ಆಗ್ತಾ ಹೋಗ್ತದೆ. ಡಾಲರ್ ಸ್ಟ್ರಾಂಗ್ ಆದಷ್ಟು ಕೂಡ IT ಕಂಪನಿಗಳಿಗೆ ಪಾಸಿಟಿವ್ ಆಗಿರುತ್ತೆ. ಸಾಕಷ್ಟು ವಿಡಿಯೋಗಳಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ಹೆಚ್ಚಿನ ರೆವೆನ್ಯೂಸ್ ಡಾಲರ್ನ ಮೂಲಕ ಬರೋದ್ರಿಂದ ಡಾಲರ್ ಅಪ್ರಿಷಿಯೇಟ್ ಆದಷ್ಟು ಕೂಡ IT ಕಂಪನಿಗಳ ರೆವೆನ್ಯೂಸ್ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗುತ್ತೆ. ಹಾಗೆ ಕ್ರೂಡ್ ಪ್ರೈಸಸ್ ಕೂಡ ಸ್ಟ್ರಾಂಗ್ ಆಗಿ ಇರೋದು ಡಾಲರ್ನ ಸ್ಟ್ರೆಂತ್ಗೆ ಕಾರಣ ಆಗಿದೆ. ಸೊ ಕೇವಲ IT ಕಂಪನೀಸ್ ಅಷ್ಟೇ ಅಲ್ಲ, ಯಾವೆಲ್ಲ ಕಂಪನಿಗಳು ತಮ್ಮ ಪ್ರಾಡಕ್ಟ್ಸನ್ನು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಿ ಡಾಲರ್ನಲ್ಲಿ ಟ್ರಾನ್ಸಾಕ್ಷನ್ಸನ್ನು ಮಾಡ್ತಾರೆ ಆ ಕಂಪನಿಗಳು ಕೂಡ ಡಾಲರ್ ವ್ಯಾಲ್ಯೂನಿಂದ ಬೆನಿಫಿಟ್ಸನ್ನು ಪಡ್ಕೋತಾರೆ. ಇಂಟರ್ನಲ್ ಸ್ಟಾಕ್ ಪ್ರೈಸ್ನಲ್ಲಿ 2.5% ಅರೌಂಡಲ್ಲಿ ಇವತ್ತು ಜಂಪ್ ನೋಡೋದಕ್ಕೆ ಸಿಕ್ತು. ಟಾಟಾ ಮೋಟಾರ್ ಪ್ಯಾಸೆಂಜರ್ ವೆಹಿಕಲ್ ಕೂಡ 2.5% ಅರೌಂಡಲ್ಲಿ ಗೇನ್ ಆಗಿದೆ. ಸ್ಟ್ರಾಂಗ್ JLR ಡಿಮ್ಯಾಂಡ್ ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ನಲ್ಲಿ ಬೈಯಿಂಗ್ಗೆ ಕಾರಣ ಆಗಿದೆ. ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಟಾಪ್ ಲೂಸರ್ ಆಗಿತ್ತು. 2.5% ಕರೆಕ್ಷನ್ ಕೋಟಕ್ ಮಹೀಂದ್ರಾ ಬ್ಯಾಂಕಲ್ಲಿ ಬಂದಿದೆ. ಅಲ್ಟ್ರಾಟೆಕ್ ಸಿಮೆಂಟ್, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್, ಟೈಟನ್, ಅದಾನಿ ಪೋರ್ಟ್ನಲ್ಲಿ ಕೂಡ 1.5% ಅರೌಂಡಲ್ಲಿ ಇವತ್ತು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಈ ಸ್ಟಾಕ್ಗಳು ಕೂಡ ನಿಫ್ಟಿಯ ಟಾಪ್ ಲೂಸರ್ ಲಿಸ್ಟ್ನಲ್ಲಿ ನೋಡೋದಕ್ಕೆ ಸಿಕ್ತು. ಬೆಳಗಿನ ಟ್ರೇಡಿಂಗ್ನಲ್ಲಿ ಅದಾನಿ ಗ್ರೂಪ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ತು. ಕೇವಲ ಅದಾನಿ ಎಂಟರ್ಪ್ರೈಸಸ್ 1%ನ ಮೇಲೆ ಕ್ಲೋಸಿಂಗನ್ನು ಕೊಟ್ಟಿದೆ. ಅದಾನಿ ಟೋಟಲ್ ಗ್ಯಾಸ್ ಕೂಡ 2% ಗೇನ್ ಆಗಿದೆ. ಸೊ ಮಿಕ್ಕಿರುವಂಥ ಸ್ಟಾಕ್ಗಳು ಫ್ಲಾಟ್ ಅಥವಾ ನೆಗೆಟಿವ್ ಸೈಡ್ನಲ್ಲಿ ಕ್ಲೋಸ್ ಆಗಿದೆ. ಬಟ್ ಅದಾನಿ ಗ್ರೂಪ್ನ ಕಂಪನಿಗಳಿಗೆ ಒಂದು ಪಾಸಿಟಿವ್ ನ್ಯೂಸ್ ಇದೆ. ಸೊ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿತ್ತು. ಗೌತಮ್ ಅದಾನಿ ಹಾಗೆಯೇ ಸಾಗರ್ ಅದಾನಿಯವರ ಮೇಲೆ US ನಲ್ಲಿ ಕ್ರಿಮಿನಲ್ ಕೇಸ್ ಇದೆ, ಅದು ಡಿಸ್ಮಿಸ್ ಆಗ್ಬೋದು ಅನ್ನುವಂಥ ರಿಪೋರ್ಟ್ ಬಂದಿತ್ತು. ಸೊ ಈಗ ಆ ಚಾರ್ಜಸ್ ಡ್ರಾಪ್ ಆಗಿರುವಂಥ ಕನ್ಫರ್ಮೇಷನ್ ಸಿಕ್ಕಿದೆ. ಬಟ್ ಹೆಚ್ಚಿನ ಒಂದು ಪಾಸಿಟಿವ್ ಸೈಡ್ ಏನು ಅದಾನಿ ಗ್ರೂಪ್ನ ಸ್ಟಾಕ್ಗಳಲ್ಲಿ ನೋಡೋದಕ್ಕೆ ಸಿಗಲಿಲ್ಲ. ಕೆಲವು ಸ್ಟಾಕ್ಗಳು ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ಬಟ್ ಕೆಲವು ಸ್ಟಾಕ್ಗಳಲ್ಲಿ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಸೈಡೇ ಕಾಣಿಸ್ತು. US ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಕಮಿಷನ್ ಈ ಒಂದು ಕೇಸ್ ಫೈಲ್ ಮಾಡಿದ್ರು. ಗೌತಮ್ ಅದಾನಿಯವರು $6 ಮಿಲಿಯನ್ ಫೈನನ್ನು ಪೇ ಮಾಡಿದ್ದಾರೆ. ಹಾಗೆ ಸಾಗರ್ ಅದಾನಿಯವರು ಕೂಡ $12 ಮಿಲಿಯನ್ ಫೈನನ್ನು ಪೇ ಮಾಡಿ ತಮ್ಮ ಒಂದು ಚಾರ್ಜಸನ್ನು ಡಿಸ್ಮಿಸ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ರಿಪೋರ್ಟ್ ಕೂಡ ಇದೆ. ಸೊ ಕಂಪ್ಲೀಟಾಗಿ ಈಗ ಕೇಸಸ್ ಡಿಸ್ಮಿಸ್ ಆಗಿದೆ. ಇದು ಅದಾನಿ ಗ್ರೂಪ್ ಕಂಪನಿಗಳಿಗೆ ಪಾಸಿಟಿವ್ ಆಗಿರುತ್ತೆ. ಯಾಕೆಂದರೆ US ಸಾಕಷ್ಟು ಇನ್ವೆಸ್ಟ್ಮೆಂಟನ್ನು ಈ ಕಂಪನಿಗಳು ಪಡ್ಕೊಳ್ತಾ ಇರ್ತಾರೆ. ಸೊ ಕ್ರಿಮಿನಲ್ ಕೇಸಸ್ ಇದೆ, ಚಾರ್ಜಸ್ ಇದೆ ಅನ್ನುವಂಥ ನ್ಯೂಸ್ ಇದ್ದರೆ ಇನ್ವೆಸ್ಟ್ಮೆಂಟ್ನ ಮೇಲೆ ಇಂಪ್ಯಾಕ್ಟ್ ಬರ್ತಿತ್ತು. ಬಟ್ ಈಗ ಕ್ಲೀನ್ ಚಿಟ್ ಸಿಕ್ಕಿರೋದು ಅದಾನಿ ಗ್ರೂಪ್ ಕಂಪನಿಗಳಿಗೆ ಪಾಸಿಟಿವ್ ಆಗುತ್ತೆ. ವೊಡಾಫೋನ್ ಐಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 4.5% ಜಂಪ್ ನೋಡೋದಕ್ಕೆ ಸಿಕ್ತು. ವೊಡಾಫೋನ್ ಐಡಿಯಾ ರೀಸೆಂಟಾಗಿ ಒಂದು ಸ್ಟ್ರಾಂಗ್ ಕ್ವಾರ್ಟರ್ಲಿ ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ರು. ಅಡಿಷನಲ್ ಇನ್ಕಮ್ ಬಂದಿದ್ದರಿಂದ ಪ್ರಾಫಿಟ್ಸ್ ಸ್ಟ್ರಾಂಗ್ ಆಗಿ ಜಂಪ್ ಆಗಿತ್ತು. ಬಟ್ ಓವರ್ ಆಲ್ ಆ ಒಂದು ಅಡಿಷನಲ್ ಇನ್ಕಮನ್ನು ಮೈನಸ್ ಮಾಡಿದಾಗ ಲಾಸೇ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಫ್ಯೂಚರ್ನಲ್ಲಿ ಬಿಸ್ನೆಸ್ಸನ್ನು ರಿವೈವ್ ಮಾಡೋದಕ್ಕೆ ಪ್ರಮೋಟರ್ಸ್ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ. SBI ಲೆಡ್ ಕನ್ಸಾರ್ಟಿಯಂ ಅಂದರೆ SBIನ ಜೊತೆಯಲ್ಲಿ ಸೇರಿ ಇನ್ನೂ ಸಾಕಷ್ಟು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಗಳಿಂದ 35,000 ಕೋಟಿಯ ಫಂಡಿಂಗ್ ಪ್ಯಾಕೇಜನ್ನು ಪಡ್ಕೋಬೇಕು ಅಂತ ಇದ್ದಾರೆ. ಇದು ಸಾಲ ಆಗಿರುತ್ತೆ. ಈ ಒಂದು ಅಮೌಂಟನ್ನು ಬಳಸ್ಕೊಂಡು ಬಿಸ್ನೆಸ್ಸನ್ನು ರಿವೈವ್ ಮಾಡುವಂಥ ಪ್ರಯತ್ನ ಆಗಿರುತ್ತೆ ಅನ್ನೋದು ಪ್ರಮೋಟರ್ಸ್ಗಳ ವ್ಯೂ ಆಗಿರುತ್ತೆ. ವೊಡಾಫೋನ್ CEO ಕೂಡ ಇದ್ರ ಬಗ್ಗೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಹಾಗೆ ಪ್ರಮೋಟರ್ಸ್ಗಳು ಕೂಡ ಫಂಡ್ ಇನ್ಫ್ಯೂಷನನ್ನು ಮಾಡ್ತಾರೆ. ಇದರಿಂದ ವೊಡಾಫೋನ್ನ ಬಿಸ್ನೆಸ್ ಸ್ವಲ್ಪ ಮಟ್ಟಿಗೆ ಸ್ಟ್ರೆಂಥನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಪಾಸಿಟಿವ್ ನ್ಯೂಸ್ಗಳು ಬಂದ ಕಾರಣದಿಂದ ವೊಡಾಫೋನ್ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು ಪಾಸಿಟಿವ್ ನ್ಯೂಸ್ಗಳೇನಿದೆ ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗಬೇಕಾಗುತ್ತೆ. ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ನ್ಯೂಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆದರೂ ಕೂಡ ಹೈಯರ್ ಲೆವೆಲ್ನಿಂದ ತುಂಬಾ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಬರುತ್ತೆ.
ಗ್ರೋ ಇವತ್ತು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ ಗ್ರೋನಲ್ಲಿ ಪ್ರಮೋಟರ್ಸ್ 250ರಿಂದ 260 ಕೋಟಿ ಅಮೌಂಟ್ನ ಶೇರ್ಸ್ಗಳನ್ನು ಸೆಲ್ ಮಾಡಿದ್ದಾರೆ. ಸೊ ಈ ಒಂದು ಅಮೌಂಟನ್ನು ಅವರು ಸ್ಟಾರ್ಟಪ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅನ್ನುವಂಥ ಒಂದು ರಿಪೋರ್ಟ್ ಇದೆ. ಸೊ ಸಾಕಷ್ಟು ಸ್ಟಾರ್ಟಪ್ಗಳಲ್ಲಿ ಆಲ್ರೆಡಿ ಗ್ರೋನ ಫೌಂಡರ್ಸ್ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಗ್ರೋ ಕೂಡ ಒಂದು ಸ್ಟಾರ್ಟಪ್ ಕಂಪನಿನೇ ಆಗಿತ್ತು. ಸೊ ಈ ರೀತಿಯ ಇನ್ವೆಸ್ಟ್ಮೆಂಟ್ಸ್ ಲಾಂಗ್ ಟರ್ಮ್ನಲ್ಲಿ ಅವ್ರಿಗೆ ರಿಟರ್ನ್ಸ್ಗಳನ್ನು ಕೊಡುತ್ತೆ. ಬಟ್ ಪ್ರಮೋಟರ್ಸ್ಗಳು ಒಂದು ಕಂಪನಿಯಲ್ಲಿ ಸ್ಟೇಕನ್ನು ಕಡಿಮೆ ಮಾಡೋದು ಸ್ವಲ್ಪ ಮಟ್ಟಿಗೆ ಆ ಕಂಪನಿಗೆ ನೆಗೆಟಿವೇ ಆಗಿರುತ್ತೆ. ಬಟ್ ಇವತ್ತು ಸ್ಟಾಕ್ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಸೊ ಇವತ್ತು ಕ್ಯಾಪಿಟಲ್ ಮಾರ್ಕೆಟ್ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಮೊಮೆಂಟಮ್ಮೇ ಇತ್ತು. ಏಂಜಲ್ ಒನ್ ಕೂಡ 7% ಅರೌಂಡ್ ಅಲ್ಲಿ ಗೇನ್ ಆಗಿದೆ. ಅದೇ ರೀತಿಯಲ್ಲಿ ಇನ್ನೊಂದು ಕ್ಯಾಪಿಟಲ್ ಮಾರ್ಕೆಟ್ ಸ್ಟಾಕ್ BSE ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ಕಳೆದ 5 ದಿನಗಳಿಂದ ನೋಡೋದಕ್ಕೆ ಸಿಕ್ಕಿದೆ. ಇವತ್ತು ಕೂಡ ಸ್ಟಾಕ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇದಕ್ಕೆ ಒಂದು ರೀಸನ್ BSE ನಿಫ್ಟಿ 50ಗೆ ಎಂಟ್ರಿಯನ್ನು ಪಡ್ಕೋಬಹುದು ಅನ್ನುವಂಥ ರಿಪೋರ್ಟ್ ಆಗಿರುತ್ತೆ. ವರ್ಷಕ್ಕೆ 2 ಬಾರಿ ಮಾರ್ಚ್ ಮತ್ತು ಸೆಪ್ಟೆಂಬರ್ನಲ್ಲಿ ನಿಫ್ಟಿ 50 ರಿವಿಷನ್ ಆಗುತ್ತೆ. ನಿಫ್ಟಿಯಲ್ಲಿ 50 ಸ್ಟಾಕ್ಗಳು ಇರುತ್ತೆ. ಸೊ 50 ಸ್ಟಾಕ್ಗಳಲ್ಲಿ ಯಾವ ಒಂದು ಸ್ಟಾಕ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ತಿರೋದಿಲ್ಲ, ಆ ಒಂದು ಸ್ಟಾಕ್ ನಿಫ್ಟಿ 50ಯಿಂದ ಆಚೆ ಹೋಗುತ್ತೆ. ಸೊ ನಿಫ್ಟಿ ನೆಕ್ಸ್ಟ್ 50ಯ ಪಾರ್ಟ್ ಆಗಿರುವಂಥ ಯಾವುದಾದ್ರೂ ಒಂದು ಕಂಪನಿ ಪ್ರಮೋಷನನ್ನು ಪಡ್ಕೊಳುತ್ತೆ, ಆ ಒಂದು ಚಾನ್ಸ್ ಈ ಬಾರಿ BSEಗೆ ಸಿಗುತ್ತೆ ಅನ್ನುವಂಥ ನ್ಯೂಸ್ ಇದೆ. ಸೊ ಆ ರೀತಿಯಲ್ಲಿ ಆದರೆ BSEನಲ್ಲಿ ಹೆಚ್ಚಿನ ಒಂದು ಇನ್ಫ್ಲೋಸ್ ಬರುವಂಥ ಚಾನ್ಸಸ್ ಇರುತ್ತೆ. ಯಾಕೆಂದರೆ ನಿಫ್ಟಿ 50 ಸೆಗ್ಮೆಂಟಲ್ಲಿ ಇನ್ವೆಸ್ಟ್ ಮಾಡುವಂಥ ಮ್ಯೂಚುವಲ್ ಫಂಡ್ಗಳು BSEಯಲ್ಲಿ ಹೆಚ್ಚಾಗಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗತ್ತೆ. ಸೊ ಆ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ಕಾಣಿಸ್ತದೆ. ಸೆಪ್ಟೆಂಬರ್ 30ಕ್ಕೆ ಈ ಒಂದು ರಿವಿಷನ್ ಆಗುತ್ತೆ. ಬಟ್ ಈಗ ನ್ಯೂಸ್ ಬಂದಿರೋದ್ರಿಂದ ಸ್ಟಾಕ್ ಗೇನ್ ಆಗ್ತಿದೆ. ಪೂರ್ವಂಕರ ಲಿಮಿಟೆಡ್ ಸ್ಟಾಕ್ ಪ್ರೈಸ್ನಲ್ಲಿ 9% ಜಂಪ್ ನೋಡೋದಕ್ಕೆ ಸಿಕ್ತು. ಕಂಪನಿ ಒಂದು ಸ್ಟ್ರಾಂಗ್ ಕ್ವಾರ್ಟರ್ಲಿ ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. 114 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಸೊ ಲಾಸ್ಟ್ ಇಯರ್ 2025ರ ಲಾಸ್ಟ್ ಕ್ವಾರ್ಟರ್ನಲ್ಲಿ 85 ಕೋಟಿಯ ಲಾಸ್ ಬಂದಿತ್ತು. ಸೊ ಒಂದು ಸ್ಟ್ರಾಂಗ್ ರಿವೈವಲ್ ಅಂತ ಹೇಳ್ಬೋದಾಗುತ್ತೆ. ಹಾಗೆ ಒಂದು ಸ್ಟ್ರಾಂಗ್ ಸೇಲ್ಸ್ ಕೂಡ ಕಂಪನಿ ಡಿಕ್ಲೇರ್ ಮಾಡಿದ್ದಾರೆ. ರೆವೆನ್ಯೂಸ್ ಕೂಡ ಸ್ಟ್ರಾಂಗ್ ಆಗಿ ಜಂಪ್ ಆಗಿದೆ. ಸೊ ಒಂದು ಸ್ಟ್ರಾಂಗ್ ಬಿಸ್ನೆಸ್ ಅಪ್ಡೇಟ್ಸ್ ಬಂದಿರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ಕಾಣಿಸಿದೆ. ಏರ್ ಕಂಡೀಷನರ್ ಮ್ಯಾನುಫ್ಯಾಕ್ಚರರ್ ಕಂಪನೀಸ್ ವೋಲ್ಟಾಸ್, ಬ್ಲೂ ಸ್ಟಾರ್ ಸ್ಟಾಕ್ ಪ್ರೈಸ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಕಾಣಿಸ್ತು. ಸೊ ಸಾಕಷ್ಟು ಭಾಗಗಳಲ್ಲಿ ಮಳೆ ಆಗ್ತಿದ್ರು ಕೂಡ ಈಗಲೂ ಕೂಡ ಹೀಟ್ ವೇವ್ಸ್ ಇದೆ. ಈ ಒಂದು ಹಾಟ್ ವೆದರ್ ಕಂಡೀಷನ್ಸ್ ಏನಿದೆ ಜೂನ್ ಮೊದಲನೇ ವಾರ ಅಥವಾ 2ನೇ ವಾರದವರೆಗೂ ನೋಡೋದಕ್ಕೆ ಸಿಗ್ಬೋದು ಅನ್ನುವಂಥ ರಿಪೋರ್ಟ್ಸ್ ಬಂದಿದೆ. ಸೊ ಇದು AC ಕಂಪನಿಗಳಿಗೆ ಪಾಸಿಟಿವ್ ಆಗಿರುತ್ತೆ. ಹೆಚ್ಚಿನ ಒಂದು ಏರ್ ಕಂಡೀಷನರ್ ಸೇಲ್ಸ್ಗಳು ಕೂಡ ಆಗುತ್ತೆ. ಇದು Q1ನಲ್ಲಿ ಕೂಡ ಒಂದು ಸ್ಟ್ರಾಂಗ್ ರಿಸಲ್ಟ್ಗೆ ಕಾರಣ ಆಗ್ಬೋದು ಅನ್ನುವಂಥ ನ್ಯೂಸ್ನಿಂದ ಸ್ಟಾಕ್ಗಳಲ್ಲಿ ಇವತ್ತು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಆಸ್ಟ್ರಾಲ್ ಲಿಮಿಟೆಡ್ ಸ್ಟಾಕ್ ಪ್ರೈಸ್ನಲ್ಲಿ 7% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಕಂಪನಿ Q4 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ರು. ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 20%ನಷ್ಟು ಜಂಪ್ ಆಗಿದೆ. 213 ಕೋಟಿ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಇಯರ್ 179 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಎಬಿಟಾ ಮಾರ್ಜಿನ್ಸ್ ಕೂಡ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲೇ ಬಂದಿದೆ. ಬಟ್ ಸ್ಟಿಲ್ ಸ್ಟಾಕ್ ಪ್ರೈಸ್ನಲ್ಲಿ 6.5ರಿಂದ 7% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಸೊ ಮುಂದಿನ ಕ್ವಾರ್ಟರ್ಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರೆಷರ್ ಕಾಣಿಸ್ಬೋದು ಅಂತ CLSA ಮತ್ತು ಜಫ್ರೀಸ್ ಒಂದು ವ್ಯೂವನ್ನು ಕೊಟ್ಟಿದ್ದಾರೆ. ಆ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಇದೆ. ಹಾಗೆ ಇನ್ನು ಕೆಲವು ಬ್ರೋಕರೇಜ್ಗಳು ಹೆಚ್ಚಿನ ಒಂದು ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಆ ಒಂದು ಮಾರ್ಕ್ ರೀಚ್ ಆಗಿಲ್ಲ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಸ್ವಲ್ಪ ಮಟ್ಟಿಗೆ ವೀಕ್ನೆಸ್ ಕಾಣಿಸಿದೆ. ಸೊ ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs ಕಡೆಯಿಂದ ಬೈಯಿಂಗ್ ನೋಡೋದಕ್ಕೆ ಸಿಕ್ತು. 3800 ಕೋಟಿಯ ಬೈಯಿಂಗ್ ಬಂದಿದೆ. ಬಟ್ FIIs ಮತ್ತೆ ನೆಟ್ ಸೆಲ್ಲಿಂಗನ್ನು ಸ್ಟಾರ್ಟ್ ಮಾಡಿದ್ದಾರೆ. 2457 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ ರುಪಿ ವೀಕ್ ಆದಷ್ಟು ಕೂಡ FIIs ಕಡೆಯಿಂದ ಸೆಲ್ಲಿಂಗ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಸ್ಟ್ರೈಟ್ ಆಫ್ ಹಾರ್ಮೋಸ್ನಲ್ಲಿ ಸಾಕಷ್ಟು ಟೆನ್ಷನ್ ಬಿಲ್ಡಪ್ ಕೂಡ ಆಗ್ತದೆ. ಯಾವುದೇ ಒಂದು ಸಂದರ್ಭದಲ್ಲಿ ಮತ್ತೆ ವಾರ್ ಸ್ಟಾರ್ಟ್ ಆಗ್ಬೋದು ಅನ್ನುವಂಥ ರಿಪೋರ್ಟ್ಸ್ಗಳು ಕೂಡ ಬರ್ತಿದೆ. ಅಕಸ್ಮಾತ್ US ಏನಾದರೂ ಇರಾನ್ನ ಮೇಲೆ ಮತ್ತೆ ಅಟ್ಯಾಕನ್ನು ಮಾಡಿದ್ರೆ ಆಲ್ರೆಡಿ ಕ್ರೂಡ್ ಪ್ರೈಸಸ್ ಜಂಪ್ ಆಗಿದೆ. ಇನ್ನಷ್ಟು ಕ್ರೂಡ್ ಪ್ರೈಸಸ್ ಜಂಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ FIIಸ್ನ ನೆಟ್ ಸೆಲ್ಲಿಂಗ್ ಕೂಡ ಇನ್ಕ್ರೀಸ್ ಆಗುತ್ತೆ. ಕ್ರೂಡ್ ಪ್ರೈಸಸ್ ಜಂಪ್ ಆಗ್ತದೆ ಅಂದರೆ ಡಾಲರ್ ಕೂಡ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅದರಿಂದ ರುಪಿ ಮೇಲೆ ಇನ್ನಷ್ಟು ಪ್ರೆಷರ್ ಕ್ರಿಯೇಟ್ ಆಗ್ಬೋದು. ಸೊ ಈ ಒಂದು ವಾರ್ ಸಿಚುವೇಶನ್ಸ್ ಏನಿದೆ ಇಂಡಿಯನ್ ಎಕಾನಮಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಬೇಗ ಈ ಒಂದು ವಾರ್ ಎಂಡ್ ಆಗುತ್ತೆ ಇಂಡಿಯನ್ ಎಕಾನಮಿ ಅಷ್ಟೇ ಸ್ಟ್ರಾಂಗ್ ಆಗಿ ರಿವೈವ್ ಆಗ್ಬೋದು. ಸೊ ಈ ಒಂದು ಮಾತುಕತೆಗಳು ಡಿಲೇ ಆದಷ್ಟು ಕೂಡ ಭಾರತದ ಎಕಾನಮಿಯ ಮೇಲೆ ಸಾಕಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಬೀಳ್ತಾ ಹೋಗುತ್ತೆ. ಹಾಗೆ ಭಾರತದ ಫಾರೆಕ್ಸ್ ರಿಸರ್ವ್ಸ್ನ ಮೇಲೆ ಕೂಡ ಇಂಪ್ಯಾಕ್ಟ್ ಬೀಳುತ್ತೆ. ಅದು ಎಕಾನಮಿಗೆ ತುಂಬಾ ನೆಗೆಟಿವ್ ಆಗುತ್ತೆ. ಸೊ ಇನ್ಫ್ಲೇಷನ್ಸ್ ಸ್ಟ್ರಾಂಗ್ ಆಗಿ ಜಂಪ್ ಆಗುತ್ತೆ. RBI ಮತ್ತೆ ರೇಟ್ ಇನ್ಕ್ರೀಸ್ ಮಾಡ್ಬೋದು. ಸೊ ಎಲ್ಲ ನೆಗೆಟಿವ್ ಫ್ಯಾಕ್ಟರ್ಸ್ಗಳು, ನೆಗೆಟಿವ್ ನ್ಯೂಸ್ಗಳು ಬರ್ತಾ ಹೋದಾಗ ಮಾರ್ಕೆಟ್ ಇನ್ನೂ ಕರೆಕ್ಟ್ ಆಗುವಂಥ ರಿಸ್ಕ್ ಇರುತ್ತೆ. ಸೊ ಅದರಿಂದ ಈ ಒಂದು ವಾರ್ ಆದಷ್ಟು ಬೇಗ ಮುಗಿಬೇಕಾಗತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ತಿಳಿಸ್ಕೊಟ್ಟಂಥ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.